ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. 21 ಮೇ 2021 ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. MCQs ಹೋಗೋಕೆ ಮುಂಚೆ ನಿಮಗೆ ಏನಾದರೂ PDF ಬೇಕು ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ, ಅಥವಾ ಅಫಿಷಿಯಲ್ ವೆಬ್ಸೈಟ್ ಆದ spkkannada.com ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಮೊಟ್ಟ ಮೊದಲನೇದಾಗಿ ವಿಶ್ವ ಮಾಪನ ದಿನವನ್ನ ಮೇ 20ರಂದು ಆಚರಣೆ ಮಾಡ್ತೀವಿ. 20 ಮೇ 1825ರಂದು ಪ್ಯಾರಿಸ್ನಲ್ಲಿ ನಡೆದಂಥ ಮೆಟ್ರಿಕ್ ಸಮಾವೇಶ ಸ್ಮರಣೆಯಲ್ಲಿ ಈ ದಿನಾಚರಣೆಯನ್ನು ಆಚರಣೆ ಮಾಡೋದಾಗಿ ನಿರ್ಧಾರ ಮಾಡ್ಕೋತಾರೆ. ಮಾಪನ ವಿಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕ ಸಹಕಾರ, ಪರಸ್ಪರ ಕ್ರಿಯೆಗೆ ಪ್ರಸ್ತುತ ಸ್ಥಾಪಿಸಲಾದ ಚೌಕಟ್ಟು, ವಾಣಿಜ್ಯ ಚಟುವಟಿಕೆಗಳು, ಉದ್ಯಮ ಮತ್ತು ಸಾರ್ವಜನಿಕ ಜೀವನದಲ್ಲಿ ಸ್ವಾಧೀನಪಡಿಸಿಕೊಂಡ ಜ್ಞಾನವನ್ನು ಯಶಸ್ವಿಯಾಗಿ ಅನ್ವಯಿಸಲು ಈ ದಿನಾಚರಣೆ ಅನುಕೂಲ ಮಾಡಿಕೊಡುತ್ತೆ. ಮಾಪನ ಶಾಸ್ತ್ರ ಅಂದ್ರೆ ಅಳತೆಗಳ ವಿಜ್ಞಾನ ಅನ್ನೋ ಅರ್ಥವನ್ನ ಕೊಡುತ್ತೆ. ಈ ಶಾಸ್ತ್ರ ಪ್ರಾಚೀನ ಕಾಲದಿಂದ ಹಂತ ಹಂತವಾಗಿ ಬೆಳೆದುಕೊಂಡು ಬಂದಿದೆ. ಆಧುನಿಕ ಕಾಲಕ್ಕೆ ಬಂದರೆ ಕ್ರಾಂತಿಯ ಸಂದರ್ಭದ ರಾಜಕೀಯ ಕಾರಣಗಳಲ್ಲಿ ಮಾಪನಗಳ ವೈಜ್ಞಾನಿಕ ಅಧ್ಯಯನ ಮತ್ತು ದಾಖಲೀಕರಣದ ಮೂಲವನ್ನು ನಾವು ಕಾಣಬಹುದು. ಲೇ ಗ್ರಾಂಟ್ಕೆ ಮಾದರಿ 1 kg ಎಂದರೆ ಎಷ್ಟು ಎಂಬುದನ್ನು ಮಾಪನ ಮಾಡುವುದಕ್ಕೆ 1889ರಿಂದ ಒಂದೇ ವ್ಯವಸ್ಥೆಯನ್ನು ಬಳಕೆ ಮಾಡಲಾಗುತ್ತೆ. ಅದನ್ನ ಲೇ ಗ್ರಾಂಟ್ಕೆ ಮಾದರಿ ಅಂತ ಕರೀತಾರೆ. ಓಕೆ, ಈ ಮಾಪನ ಶಾಸ್ತ್ರವನ್ನ ಇಂಗ್ಲಿಷ್ ನಲ್ಲಿ ಮೆಟ್ರಾಲಜಿ ಅಂತ ಕರೀತಾರೆ. 2021ರ ವಿಶ್ವ ಮಾಪನ ಶಾಸ್ತ್ರ ದಿನದ ಥೀಮು ಮೆಜರ್ಮೆಂಟ್ ಫಾರ್ ಹೆಲ್ತ್ ಅಂತ, ಆರೋಗ್ಯಕ್ಕಾಗಿ ಅಳತೆ ಅನ್ನೋದು ಈ ವರ್ಷದ ಥೀಮ್ ಆಗಿರುತ್ತೆ. ವಿಶ್ವ ಪಾರಂಪರಿಕ ತಾತ್ಕಾಲಿಕ ಪಟ್ಟಿಗೆ ಹಿರೇಬಣಕಲ್ನ ಸೇರ್ಪಡೆ ಮಾಡಲಾಗಿದೆ. ಯುನೆಸ್ಕೋದ ವತಿಯಿಂದ ತಯಾರಾಗ್ತಕ್ಕಂಥ ವಿಶ್ವ ಪಾರಂಪರಿಕ ತಾಣಗಳ ತಾತ್ಕಾಲಿಕ ಪಟ್ಟಿಯಲ್ಲಿ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಹಿರೇಬಣಕಲ್ ಸೇರಿದಂತೆ ಭಾರತದ 6 ಐತಿಹಾಸಿಕ ಜಾಗಗಳು ಸ್ಥಳವನ್ನ ಪಡೆದುಕೊಂಡಿವೆ. ಸೊ ಇದ್ರ ಬಗ್ಗೆ ನೀವು ಇಲ್ಲಿ ಓದ್ಕೋಬಹುದು. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಿಂದ ಪಶ್ಚಿಮಕ್ಕೆ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರತಕ್ಕಂಥ ಹಿರೇಬಣಕಲ್ ಈ ಒಂದು ಸ್ಥಳವನ್ನ ಈಗ ತಾತ್ಕಾಲಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಓಕೆನಾ? ಹಾಗಾದ್ರೆ ಭಾರತದಿಂದ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥವು ನಮ್ಮ ಕರ್ನಾಟಕದ ಕೊಪ್ಪಳದಿಂದ ಹಿರೇಬಣಕಲ್, ಮಧ್ಯಪ್ರದೇಶದಿಂದ ಸಾತ್ಪುರ ಹುಲಿ ಮೀಸಲು ಪ್ರದೇಶ, ಉತ್ತರ ಪ್ರದೇಶದಿಂದ ವಾರಣಾಸಿಯ ನದಿ ಬಯಲು, ಮಹಾರಾಷ್ಟ್ರದಿಂದ ಮರಾಠ ಮಿಲಿಟರಿ ಪಾರಂಪರಿಕ ಕಟ್ಟಡ, ಮಧ್ಯಪ್ರದೇಶದಿಂದ ನರ್ಮದಾ ನದಿ ಕಣಿವೆಯ ಬೇಡಘಾಟ್ ಮತ್ತು ಲಾಮ್ತಾಘಾಟ್, ಮತ್ತು ತಮಿಳುನಾಡಿನ ಕಾಂಚೀಪುರ ದೇವಾಲಯಗಳು ಇವಾರು ಕೂಡ ನಮ್ಮ ಭಾರತದಿಂದ ತಾತ್ಕಾಲಿಕ ಪಟ್ಟಿಗೆ, ಯುನೆಸ್ಕೋದ ಪಾರಂಪರಿಕ ತಾಣಗಳ ತಾತ್ಕಾಲಿಕ ಪಟ್ಟಿಗೆ ಆಯ್ಕೆಯಾಗಿರ್ತಕ್ಕಂಥವು. ಸರಿಸುಮಾರು 41 ವರ್ಷಗಳ ಕಾಲ ಭಾರತೀಯ ನೌಕಾಪಡೆಯನ್ನ ಆಳಿದಂತ INS ರಜಪೂತ್ ಇನ್ನು ನೆನಪು ಮಾತ್ರ 41 ವರ್ಷಗಳ ನಂತರ ಇತಿಹಾಸದ ಪುಟವನ್ನ ಸೇರಲಿದೆ. ಭಾರತದ ನೌಕಾಪಡೆಯಲ್ಲಿ ರಜಪೂತ ವರ್ಗಕ್ಕೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ, ಗೌರವ ಕೂಡ ಇದೆ. ಇದೇ ಸರಣಿಗೆ ಸೇರಿದಂತ INS ರಜಪೂತ ಕ್ಷಿಪಣಿ ಧ್ವಂಸಕ ಹಾಗೂ ಪ್ರಮುಖ ಹಡಗೆಂದೇ 4 ದಶಕಗಳಿಂದ ಹೆಸರನ್ನ ಪಡ್ಕೊಂಡಿತ್ತು. 1980ರ ಮೇ 4ರಂದು ತನ್ನ ಕಾರ್ಯಾಚರಣೆಯನ್ನ ಮಾಡಿದಂತಹ ರಜಪೂತ್ ಮೊದಲ ಕಮಾಂಡಿಂಗ್ ಆಫೀಸರ್ ಗುಲಾಬ್ ಮೋಹನ್ ಲಾಲ್ ಹಿರಮ್ದಾನಿ ಇದರ ಮೊದಲ ಕಮಾಂಡಿಂಗ್ ಆಫೀಸರ್ ಆಗಿದ್ದಂಥವ್ರು. INS ರಜಪೂತ್ ಹಡಗನ್ನ ನಿಕೋಲೇವ್ ಶಿಪ್ ಯಾರ್ಡ್ ಇಂದಿನ ಉಕ್ರೇನ್ ನಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಇದರ ಮೂಲ ಹೆಸರು ನದೇಜಾನಿ ಅಂತ, ನದೇಜಾನಿ ಅಂದ್ರೆ ನಿರೀಕ್ಷೆ ಅಂತ ಕರಿಬಹುದು. ಬ್ರಹ್ಮೋಸ್ ಕ್ಷಿಪಣಿ ಕೂಡ ಭಾರತೀಯ ನೌಕಾಪಡೆಯ ಪ್ರಬಲ ಅಸ್ತ್ರ ಆಗಿದೆ. ಈ ಕ್ಷಿಪಣಿ ಪ್ರಯೋಗಕ್ಕೆ ಸದಾ ವೇದಿಕೆ ಆಗುತ್ತಿದೆ ಅಂತ, ಈ ಒಂದು ಕ್ಷಿಪಣಿಯ ಪ್ರಯೋಗಕ್ಕೆ ಸದಾ ವೇದಿಕೆ ಆಗುತ್ತಿದ್ದ ಹಿರಿಮೆ ಕೂಡ INS ರಜಪೂತ್ಗೆ ಇದೆ. 2007ರಲ್ಲಿ ಮಾರ್ಚ್ ತಿಂಗಳಲ್ಲಿ ಪೃಥ್ವಿ 3 ಕ್ಷಿಪಣಿ ಉಡಾವಣೆಯನ್ನ ಕೂಡ INS ರಜಪೂತಲ್ಲೇ ಮಾಡಲಾಗಿತ್ತು. 2005ರಲ್ಲಿ ಧನು ಕ್ಷಿಪಣಿಯನ್ನ ಕೂಡ ಈ ಒಂದು ಹಡಗಿನಿಂದಲೇ ಉಡಾವಣೆ ಮಾಡಲಾಗಿತ್ತು. ಪ್ರಮುಖವಾದ ಆಪರೇಷನ್ಗಳನ್ನು ನೋಡೋದಾದ್ರೆ ರಜಪೂತ್ ಹಡಗನ್ನ ನೌಕಾಪಡೆಯ ಕೆಲವು ಪ್ರಮುಖ ಕಾರ್ಯಾಚರಣೆಗಳಾಗಿ ಬಳಸಿಕೊಳ್ಳಲಾಗಿದೆ. ಕಾರ್ಯಾಚರಣೆಗಳಲ್ಲಿ ಅದರಲ್ಲಿ ಶ್ರೀಲಂಕಾದ ಆಪರೇಷನ್ ಅಮನ್, ಆಪರೇಷನ್ ಪಾವನ್, ಮಾಲ್ಡೀವ್ಸ್ ನಲ್ಲಿ ಒತ್ತೆಯಾಳುಗಳನ್ನ ಬಿಡುಗಡೆಗೊಳಿಸೋದಕ್ಕೆ ಆಪರೇಷನ್ ಕಾಕ್ಟಸ್, ಲಕ್ಷದ್ವೀಪದಲ್ಲಿ ನಡೆದಂತ ಆಪರೇಷನ್ ಕ್ರೌನ್ನೆಸ್, ಇಲ್ಲೆಲ್ಲ ಕೂಡ ರಜಪೂತ್ INS ರಜಪೂತ್ ಅನ್ನ ಬಳಸ್ಕೊಳ್ಳಲಾಗಿದೆ. ಕಾರ್ಯವನ್ನ ಭಾರತಕ್ಕೆ ಮಾಡಿರ್ತಕ್ಕಂತಹ ಸಹಾಯ ಏನಿದೆ, ಸೇವೆ ಏನಿದೆ, ಅದನ್ನ ಇತಿಹಾಸ ನೆನಪಲ್ಲಿಟ್ಕೊಳುತ್ತೆ. 41 ವರ್ಷಗಳ ಸುದೀರ್ಘ ಸೇವೆಯನ್ನ ಮಾಡಿದಂತ INS ರಜಪೂತ್ ಈಗ ಇತಿಹಾಸದ ಪುಟವನ್ನ ಸೇರುತ್ತೆ. ಪ್ರಶ್ನೋತ್ತರಗಳು. ಕೋವಿಡ್ ವಸ್ತುಗಳನ್ನ ಖರೀದಿಸುವ ಕಂಪನಿಗಳು, ಸರ್ಕಾರೇತರ ಸಂಸ್ಥೆಗಳು ಮತ್ತು ವ್ಯಕ್ತಿಗಳು ಪಾವತಿಸಿದ ಸರಕು ಮತ್ತು ಸೇವಾ ತೆರಿಗೆಯನ್ನ ಮರುಪಾವತಿ ಮಾಡಲು ಯಾವ ರಾಜ್ಯ ಸರ್ಕಾರ ಅನುಮತಿಸಿದೆ? ಹರಿಯಾಣ. ಸೊ ಹರಿಯಾಣ ರಾಜ್ಯ ಸರ್ಕಾರ ಈ ಒಂದು ನಿರ್ಣಯವನ್ನ ಕೈಗೊಂಡಿದೆ. ಆಸ್ಪತ್ರೆಗಳಲ್ಲಿ ಸೌಲಭ್ಯಗಳನ್ನ ಮೇಲ್ದರ್ಜೆಗೊಳಿಸಲು ಶಾಸಕರು ತಮ್ಮ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ನಿಧಿಯಿಂದ ಕನಿಷ್ಠ 50 ಲಕ್ಷ ರೂಪಾಯಿಗಳನ್ನ ಕಡ್ಡಾಯವಾಗಿ ಮಂಜೂರು ಮಾಡಬೇಕು. ಈ ನಿರ್ಣಯವನ್ನ ಕೈಗೊಂಡಂತ ರಾಜ್ಯ ಸರ್ಕಾರ ಯಾವುದು? ಗುಜರಾತ್.
ಗುಜರಾತ್ನ ಎಲ್ಲಾ ಶಾಸಕರು ಆಸ್ಪತ್ರೆಗಳಲ್ಲಿ ಇರತಕ್ಕಂಥ ಸೌಲಭ್ಯಗಳನ್ನ ಮೇಲ್ದರ್ಜೆಗೊಳಿಸಬೇಕು ಅಂತ ಹೇಳಿ ಕನಿಷ್ಠ 50 ಲಕ್ಷ ರೂಪಾಯಿಗಳನ್ನ ತಮ್ಮ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ನಿಧಿಯಿಂದ ಕಡ್ಡಾಯವಾಗಿ ಕೊಡಬೇಕು ಅಂತ ಅಲ್ಲಿಯ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಕೋವಿಡ್ ನಿಯಂತ್ರಣಕ್ಕಾಗಿ ಕೋರ್ ಕಮಿಟಿಯ ಸಭೆಯಲ್ಲಿ ಗುಜರಾತ್ ಸರ್ಕಾರ ಈ ನಿರ್ಧಾರವನ್ನ ಕೈಗೊಂಡಿದೆ. ಇತ್ತೀಚೆಗೆ ಭೀಮುನಿ ಪಟ್ಟಣದಲ್ಲಿ ಯಾವ ಸಂಸ್ಥೆ ಕೋವಿಡ್ ಆರೈಕೆ ಕೇಂದ್ರವನ್ನ ಸ್ಥಾಪಿಸಿತು? ರೀಸೆಂಟ್ಲಿ ಇನ್ ವಿಚ್ ಆರ್ಗನೈಸೇಷನ್ ಸೆಟೆಡ್ ಅಪ್ ಕೋವಿಡ್ ಕೇರ್ ಸೆಂಟರ್ ಅಟ್ ಭೀಮನಿ ಪಟ್ಟಣ? ಸರಿಯಾದ ಉತ್ತರ ಭಾರತೀಯ ನೌಕಾಪಡೆ. ಎರಡನೇ ಕೋವಿಡ್ ಅಲೆಯ ಸಂದರ್ಭದಲ್ಲಿ ಅದನ್ನ ಎದುರಿಸ್ತಿರ್ತಕ್ಕಂಥ ಭೀಮನಿ ಪಟ್ಟಣದಲ್ಲಿ ಸಾಮಾನ್ಯ ಜನಸಂಖ್ಯೆ ಇರ್ತಕ್ಕಂಥ ಜನರಿಗೆ ಸಹಾಯ ಆಗಲಿ ಅಂತ ಹೇಳಿ ಭಾರತೀಯ ನೌಕಾಪಡೆ ಅಲ್ಲಿ 60 ಹಾಸಿಗೆಗಳ ಕೋವಿಡ್ ಆರೈಕೆ ಕೇಂದ್ರವನ್ನು ಸ್ಥಾಪನೆ ಮಾಡಿದೆ. ಇದಕ್ಕೆ INS ಕಳಿಂಗ ಸಹಾಯ ಮಾಡಿದೆ ಭಾರತೀಯ ನೌಕಾಪಡೆಯಿಂದ. ಸಂಶೋಧನಾ ಸಂಸ್ಥೆ ವೆರಿಸ್ಕಾ ಮ್ಯಾಪ್ಲೆಕ್ರಾಫ್ಟ್ ಅವರ ವರದಿ ಪ್ರಕಾರ ಭಾರತದ 100 ನಗರಗಳಲ್ಲಿ ಎಷ್ಟು ನಗರಗಳು ಹೆಚ್ಚಿನ ಪರಿಸರ ಅಪಾಯದಲ್ಲಿವೆ? ಅಕಾರ್ಡಿಂಗ್ ಟು ದ ರಿಪೋರ್ಟ್ ಬೈ ರಿಸರ್ಚ್ ಫರ್ಮ್ ವೆರಿಸ್ಕಾ ಮ್ಯಾಪ್ಲೆಕ್ರಾಫ್ಟ್, ಹೌ ಮೆನಿ ಸಿಟೀಸ್ ಆರ್ ಇನ್ ಇಂಡಿಯಾ of world's 100 cities at greatest environmental risk? 43 ನಗರಗಳು ಭಾರತದ 100 ನಗರಗಳಲ್ಲಿ ಈ ವರದಿ ಪ್ರಕಾರ ಅಪಾಯದ ಅಂಚಿನಲ್ಲಿದೆ, ಅಂದ್ರೆ ಪರಿಸರ ಅಪಾಯದ ಅಂಚಿನಲ್ಲಿದೆ ಅಂತ ತಿಳಿಸ್ಕೊಡುತ್ತೆ. ತನ್ನ ಸತ್ತ ಉದ್ಯೋಗಿಗಳ ಕುಟುಂಬಕ್ಕಾಗಿ ಟುಗೆದರ್ ಆಸ್ ಒನ್ ಸಹಾಯ ಕಾರ್ಯಕ್ರಮವನ್ನ ಕೆಳಗಿನ ಯಾವ ಕಂಪನಿ ಪ್ರಾರಂಭಿಸಿದೆ? ವಿಚ್ ಕಂಪನಿ ಲಾಂಚ್ ಟುಗೆದರ್ ಆಸ್ ಒನ್ ಅಸಿಸ್ಟೆಂಟ್ program for families and its deceased employees? ಬಜಾಜ್ ಫಿನ್ಸರ್ವ್ ಕೋವಿಡ್ ಸಾಂಕ್ರಾಮಿಕ ರೋಗದಿಂದ ನಿಧನರಾದಂಥ ನೌಕರರ ಕುಟುಂಬಗಳಿಗೆ ಬೆಂಬಲ ಕೊಡಬೇಕು ಹಾಗೂ ಹಣಕಾಸಿನ ನೆರವು ನೀಡಬೇಕು ಅಂತ ಹೇಳಿ ಹೊಸ ಸಮಗ್ರ ಕುಟುಂಬ ನೆರವು ಕಾರ್ಯಕ್ರಮವಾದಂತಹ ಟುಗೆದರ್ ಆಸ್ ಒನ್ ಅನ್ನೋ ಕಾರ್ಯಕ್ರಮವನ್ನ ಬಜಾಜ್ ಫಿನ್ಸರ್ವ್ ಅವರು ಶುರು ಮಾಡಿದ್ದಾರೆ. ಕೋವಿಡ್-19 ಎರಡನೇ ಅಲೆಯ ಮಧ್ಯೆ ಎಲ್ಲ ಉದ್ಯೋಗಿಗಳಿಗೆ ತುರ್ತು ನೆಟ್ವರ್ಕಿಂಗ್ ವೇದಿಕೆಯಾಗಿ ಕಾರ್ಯನಿರ್ವಹಿಸುವ ಮೈಕ್ರೋ ವೆಬ್ಸೈಟ್ ಅನ್ನು ಯಾವ ಬ್ಯಾಂಕ್ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಬ್ಯಾಂಕ್ ಆಫ್ ಬರೋಡಾ. ಮುಂದಿನ ಪೀಳಿಗೆಯ ಡಿಜಿಟಲ್ ಫೈನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಯಾವ ಸಂಸ್ಥೆ ನಿರ್ಮಿಸುತ್ತದೆ? ವಿಚ್ ಆರ್ಗನೈಸೇಷನ್ ಇಸ್ ಬಿಲ್ಡಿಂಗ್ ನೆಕ್ಸ್ಟ್ ಜನರೇಷನ್ ಡಿಜಿಟಲ್ ಫೈನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್? ಸರಿಯಾದ ಉತ್ತರ IDRBI ಅಂದ್ರೆ ಇನ್ಸ್ಟಿಟ್ಯೂಟ್ ಫಾರ್ ಡೆವಲಪ್ಮೆಂಟ್ ಅಂಡ್ ರಿಸರ್ಚ್ ಇನ್ ಬ್ಯಾಂಕಿಂಗ್ ಟೆಕ್ನಾಲಜೀಸ್ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಅಂಗ ಇದು. ಮುಂದಿನ ಪೀಳಿಗೆಗೆ ಅನುಕೂಲವಾಗ್ತಕ್ಕಂಥ ಡಿಜಿಟಲ್ ಫೈನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಇವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರತೆಯ ಮೇಲೆ ಕೇಂದ್ರೀಕರಿಸಿದ ಭಾರತೀಯ ಸಣ್ಣ ಉದ್ಯಮಗಳಿಗೆ €100 ಮಿಲಿಯನ್ ಈಕ್ವಿಟಿ ಹಣಕಾಸು ಜಂಟಿಯಾಗಿ ಪಂಪ್ ಮಾಡಲು ಯುರೋಪಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿನೊಂದಿಗೆ ಇತ್ತೀಚೆಗೆ ಒಪ್ಪಂದ ಮಾಡಿಕೊಂಡಂತ ಬ್ಯಾಂಕ್ ಯಾವುದು? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಟೆಲಿಕಾಂ ನಿಯಂತ್ರಕ ಟ್ರಾಯ್ ಇತ್ತೀಚಿನ ಒಂದು ವರದಿ ಮಾಹಿತಿ ಪ್ರಕಾರ ಡೇಟಾ ಡೌನ್ಲೋಡ್ ದರದೊಂದಿಗೆ 4G ವೇಗದ ಪಟ್ಟಿಯಲ್ಲಿ ಯಾವ ಆಪರೇಟರ್ ಅಗ್ರಸ್ಥಾನದಲ್ಲಿದ್ದಾರೆ? ಅಕಾರ್ಡಿಂಗ್ ಟು ದ ಲೇಟೆಸ್ಟ್ ಡಾಟಾ ಫ್ರಮ್ ಟೆಲಿಕಾಂ ರೆಗ್ಯುಲೇಟರಿ ಟ್ರಾಯ್, ವಿಚ್ ಆಪರೇಟರ್ topped the 4G speed chart with data download rate? ಸರಿಯಾದ ಉತ್ತರ ಜಿಯೋ. ರಿಲಯನ್ಸ್ ನ ಜಿಯೋ 4G ಸ್ಪೀಡ್ ಪಟ್ಟಿಯಲ್ಲಿ ಸೆಕೆಂಡ್ಗೆ 20.1 MB ಡಾಟಾ ಡೌನ್ಲೋಡ್ ಮಾಡೋ ಮೂಲಕ ಅಗ್ರಸ್ಥಾನವನ್ನು ಕಾಯ್ಕೊಂಡಿದೆ. ಕೋವಿಡ್-19 ಸಾಂಕ್ರಾಮಿಕ ರೋಗದ ವಿರುದ್ಧ ಭಾರತದ ಹೋರಾಟವನ್ನ ಬೆಂಬಲಿಸೋದಕ್ಕೆ ಕ್ರೆಡಿಸ್ ನ್ಯೂಸ್ ಅವರು ಎಷ್ಟು ಮೊತ್ತವನ್ನ ಸಹಾಯ ಮಾಡಿದ್ದಾರೆ? ಅಕಾರ್ಡಿಂಗ್ ಟು ದ ಲೇಟೆಸ್ಟ್ ಡಾಟಾ ಸರಿಯಾದಂತ ಉತ್ತರ $1 ಮಿಲಿಯನ್ USD, $1 ಮಿಲಿಯನ್ ಅಮೆರಿಕನ್ ಡಾಲರ್. ಮಾಹಿತಿಯ ಪ್ರಕಾರ ಭಾರತದ ಸಗಟು ಬೆಲೆ ಹಣದುಬ್ಬರ ಏಪ್ರಿಲ್ 2021ರಲ್ಲಿ ಎಷ್ಟು ಶೇಕಡಕ್ಕೆ ಏರಿದೆ? ಆಸ್ ಪರ್ ದ ಡಾಟಾ, ಇಂಡಿಯಾಸ್ ಹೋಲ್ಸೇಲ್ ಪ್ರೈಸ್ ಇನ್ಫ್ಲೇಷನ್ ರೈಸ್ ಟು ಹೌ ಮಚ್ ಪರ್ಸೆಂಟೇಜ್ ಇನ್ ಏಪ್ರಿಲ್ 2021? 10.49%. ವಿಚಾರಣೆಯ ಸಮಯದಲ್ಲಿ ಸಂಬಂಧಪಟ್ಟ ಪಕ್ಷಗಳು ಮಾಡಿದ ಗೌಪ್ಯತೆ ವಿನಂತಿಗಳಿಗೆ ಸಂಬಂಧಿಸಿದಂತೆ ಮಾನದಂಡಗಳಿಗೆ ಪ್ರಸ್ತಾವಿತ ಬದಲಾವಣೆಯ ಕುರಿತು ಕಾಮೆಂಟ್ಗಳನ್ನು ಸಲ್ಲಿಸುವ ಗಡುವನ್ನು ಯಾವ ಸಂಸ್ಥೆ
ವಿಸ್ತರಿಸಿದೆ? ಸರಿಯಾದ ಉತ್ತರ ಭಾರತೀಯ ಸ್ಪರ್ಧಾ ಆಯೋಗ. ವೇದಾಂತನ ಅಧ್ಯಕ್ಷರು ಕೋವಿಡ್-19 ವಿರುದ್ಧ ಭಾರತದ ಹೋರಾಟವನ್ನು ಬೆಂಬಲಿಸೋದಕ್ಕೆ ಎಷ್ಟು ಮೊತ್ತವನ್ನ ಘೋಷಿಸಿದ್ದಾರೆ? ಹೌ ಮಚ್ ಅಮೌಂಟ್ ವಾಸ್ ಅನೌನ್ಸ್ಡ್ ಟು ಸಪೋರ್ಟ್ ಇಂಡಿಯಾ ಅಗೇನ್ಸ್ಟ್ ಕೋವಿಡ್-19 ಬೈ ಚೇರ್ಮನ್ ಆಫ್ ವೇದಾಂತ್? 150 ಕೋಟಿ ರೂಪಾಯಿಗಳು. ಭಾರತದ ಪ್ರಮುಖ ಲೋಹಗಳು ಮತ್ತು ತೈಲ ಹಾಗೂ ಅನಿಲ ಉತ್ಪಾದಕವಾದಂಥ ವೇದಾಂತು ಕಂಪನಿಯ ಅಧ್ಯಕ್ಷರಾದಂಥ ಶ್ರೀ ಅನಿಲ್ ಅಗರ್ವಾಲ್ ಅವರು ಅತಿಯಾಗಿ ಹರಡುತ್ತಿರತಕ್ಕಂಥ 2ನೇ ಅಲೆ ಕೋವಿಡ್-19 ಅಲೆಯ ಈ ಒಂದು ಸಂದರ್ಭದಲ್ಲಿ ಸಹಾಯ ಮಾಡೋದಕ್ಕೋಸ್ಕರ ಭಾರತ ಸರ್ಕಾರಕ್ಕೆ 150 ಕೋಟಿ ರೂಪಾಯಿಗಳ ಸಹಾಯವನ್ನು ಮಾಡಿರ್ತಾರೆ. ಮಹಿಳೆಯರ ಪೋರ್ಷೆ ಟೆನ್ನಿಸ್ ಗ್ರ್ಯಾಂಡ್ ಫಿಕ್ಸ್ 2021 ಗೆದ್ದವರು ಯಾರು? ಹೂ ವಾನ್ ವುಮೆನ್ಸ್ ಪೋರ್ಷೆ ಟೆನ್ನಿಸ್ ಗ್ರ್ಯಾಂಡ್ ಫಿಕ್ಸ್ 2021? ಆಶ್ಲೆ ಬಾಟ್ಲಿ. ಪುರುಷರಿಗಾಗಿ AIBA ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅನ್ನು ಯಾವ ನಗರದಲ್ಲಿ ನಡೆಸಲಾಗುವುದು? ದ AIBA ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಫಾರ್ ಮೆನ್ ಟು ಬಿ ಹೆಲ್ಡ್ ಇನ್ ವಿಚ್ ಸಿಟಿ? ಬೆಲ್ಗ್ರೇಡ್ ನಲ್ಲಿ ನಡೆಸ್ತಾರೆ. ಪುರುಷರ ಬಾಕ್ಸಿಂಗ್ ವಿಶ್ವ ಚಾಂಪಿಯನ್ಶಿಪ್ ಅನ್ನು ಅಕ್ಟೋಬರ್ 26ರಿಂದ ನವೆಂಬರ್ 6 ತನಕ ಸರ್ಬಿಯಾ ದೇಶದ ಬೆಲ್ಗ್ರೇಡ್ ನಲ್ಲಿ ನಡೆಸ್ತೀವಿ ಅಂತ ಅಂತಾರಾಷ್ಟ್ರೀಯ ಬಾಕ್ಸಿಂಗ್ ಅಸೋಸಿಯೇಷನ್ AIBA ಅವರು ತಿಳಿಸಿರ್ತಾರೆ. ಸಮೀರ್ ಸೆಕ್ಸೋರಿಯಾ ಯಾವ ಕಂಪನಿಯ ಮುಖ್ಯ ಹಣಕಾಸು ಅಧಿಕಾರಿಯಾಗಿ ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ? ಸರಿಯಾದಂತ ಉತ್ತರ TCS. ಮೇ 1, 2021ರಂದು ಸಮೀರ್ ಅವರು ಕಂಪನಿಯ ಮುಖ್ಯ ಹಣಕಾಸು ಅಧಿಕಾರಿಯಾಗಿ ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ ಅಂತ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ TCS ಅಂತ ಕರಿತೀವಿ ಅವರು ಪ್ರಕಟಣೆ ಮಾಡಿರ್ತಾರೆ. 2020ರ ಪ್ರತಿಷ್ಠಿತ ಬಸವಶ್ರೀ ಪ್ರಶಸ್ತಿಯನ್ನ ಯಾರು ಪಡೆದುಕೊಂಡಿದ್ದಾರೆ? ಹೂ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಫಾರ್ ದ ಪ್ರೆಸ್ಟಿಜಿಯಸ್ ಬಸವಶ್ರೀ ಅವಾರ್ಡ್ ಫಾರ್ ದ ಇಯರ್ 2020? ಕೆ ಕಸ್ತೂರಿ ರಂಗನ್. ಮೈಸೂರಿನ ಸರೋದ್ ವಾದಕರಾದಂತಹ ಮೆಸ್ಟ್ರೋ ಪಂಡಿತ್ ರಾಜೀವ್ ರಾಮನಾಥ್ ಅವರಿಗೆ 2019ನೇ ಸಾಲಂದು ಹಾಗೂ ಖ್ಯಾತ ಬಾಹ್ಯಾಕಾಶ ವಿಜ್ಞಾನಿಯಾದಂಥ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವರಿಗೆ 2020ನೇ ಸಾಲಿನ ಪ್ರತಿಷ್ಠಿತ ಬಸವಶ್ರೀ ಪುರಸ್ಕಾರವನ್ನ ನೀಡಿ ಗೌರವಿಸಲಾಗಿದೆ. ಈ ಪ್ರಶಸ್ತಿಯನ್ನ ಚಿತ್ರದುರ್ಗದ ಮುರುಘಾ ಮಠ ಕೊಡುತ್ತೆ. ಈ ಪ್ರಶಸ್ತಿ 5 ಲಕ್ಷ ರೂಪಾಯಿಗಳ ನಗದು ಬಹುಮಾನವನ್ನ ಹೊಂದಿರುತ್ತೆ. ಬ್ರಿಟ್ಸ್ ಅವಾರ್ಡ್ಸ್ 2021ರಲ್ಲಿ ಗ್ಲೋಬಲ್ ಐಕಾನ್ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದಂತ ಮೊದಲ ಮಹಿಳೆ ಹಾಗೂ ಮೊದಲ ಬ್ರಿಟಿಷರಲ್ಲದ ಮಹಿಳೆ ಯಾರು? ಇನ್ ಬ್ರಿಟ್ಸ್ ಅವಾರ್ಡ್ 2021, who emerged as the first woman and first non-British star to accept the Global Icon Award? ಟೇಲರ್ ಸ್ವಿಫ್ಟ್. ತಾಜಾ ತರಕಾರಿಗಳನ್ನ ಮನೆಗೆ ತಲುಪಿಸಲು ಮೊಮೊ ಮಾರ್ಕೆಟ್ ಹೆಸರಿನ ಮೊಬೈಲ್ ಅಪ್ಲಿಕೇಶನ್ ಅನ್ನ ಪ್ರಾರಂಭ ಮಾಡಿದಂತ ರಾಜ್ಯ ಸರ್ಕಾರ ಯಾವುದು? ವಿಚ್ ಸ್ಟೇಟ್ ಅನೌನ್ಸ್ಡ್ ಎ ಮೊಬೈಲ್ ಅಪ್ಲಿಕೇಶನ್ ನೇಮ್ಡ್ ಮೊಮೊ ಮಾರ್ಕೆಟ್ ಫಾರ್ ಹೋಮ್ ಡೆಲಿವರಿ ಆಫ್ ಫ್ರೆಶ್ ವೆಜಿಟೇಬಲ್ಸ್? ಮಣಿಪುರ. ಮಣಿಪುರದ ಮುಖ್ಯಮಂತ್ರಿಗಳಾದಂಥ ಎನ್ ಬಿರೇನ್ ಸಿಂಗ್ ಅವರು ಕೋವಿಡ್ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟೋದಕ್ಕೋಸ್ಕರ ತಾಜಾ ತರಕಾರಿಗಳನ್ನ ಮನೆಗೆ ತಲುಪಿಸ್ತಕ್ಕಂಥ ನೂತನ ಕಾರ್ಯಕ್ರಮ, ಆ ಒಂದು ಕಾರ್ಯಕ್ರಮಕ್ಕೆ ಒಂದು ಮೊಬೈಲ್ ಅಪ್ಲಿಕೇಶನ್ ಬಿಡುಗಡೆ ಮಾಡಿದ್ದಾರೆ. ಅದರ ಹೆಸರು ಮೊಮೊ ಮಾರ್ಕೆಟ್ ಅಂತ. ಇದನ್ನು ಹೊರತುಪಡಿಸಿ ವೆಬ್ಸೈಟ್ ಕೂಡ ಬಿಡುಗಡೆ ಮಾಡಿರ್ತಾರೆ. ಗೂಗಲ್ ಪ್ಲೇಸ್ಟೋರ್ನಲ್ಲಿ ಆ್ಯಪ್ ಇರ್ತದೆ, ಅಥವಾ ವೆಬ್ಸೈಟಲ್ಲೂ ಕೂಡ ರಿಜಿಸ್ಟರ್ ಮಾಡಿಕೊಂಡು ಅಲ್ಲಿಯ ಮಣಿಪುರದ ಜನ ಅದನ್ನು ಬಳಸ್ಬೋದಾಗಿರುತ್ತೆ. ಮರಗಳನ್ನ ಬಳಸುತ್ತಿದ್ದರೂ ಹೊಗೆರಹಿತ ದಹನವನ್ನ ಒಳಗೊಂಡಿರುವ ಈ ರೀತಿಯ ತಂತ್ರಜ್ಞಾನವನ್ನ ಮೊದಲು ಬಳಸುವುದಾಗಿ ಹೇಳಿಕೊಳ್ಳುವ ಚಲಿಸಬಲ್ಲ ವಿದ್ಯುತ್ ಶವಾಗಾರ ವ್ಯವಸ್ಥೆಯ ಮೂಲ ಮಾದರಿಯನ್ನ ಯಾವ ಸಂಸ್ಥೆ ಇತ್ತೀಚೆಗೆ ಅಭಿವೃದ್ಧಿಪಡಿಸಿದೆ? IIT ರೋಪರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರೋಪರ್ನವರು ಚಲಿಸಬಲ್ಲ ವಿದ್ಯುತ್ ಶವಾಗಾರ ವ್ಯವಸ್ಥೆಯ ಮೂಲ ಮಾದರಿಯನ್ನ ಇತ್ತೀಚೆಗೆ ಅಭಿವೃದ್ಧಿಪಡಿಸಿರ್ತಾರೆ. ಸೊ ನಿನ್ನೆ ಪ್ರಶ್ನೆ ಗೂಗಲ್ನ ಕೇಂದ್ರ ಕಚೇರಿಯಲ್ಲಿದೆ ಅಂತ. ಸೊ ಕ್ಯಾಲಿಫೋರ್ನಿಯಾದಲ್ಲಿ ಕಂಡುಬರುತ್ತೆ. ಉತ್ತರ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಇವತ್ತಿನ ಪ್ರಶ್ನೆ, ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮದ ಪ್ರಧಾನ ಕಚೇರಿ ಎಲ್ಲಿ ಕಂಡುಬರುತ್ತದೆ? ಸೊ ಈ ಪ್ರಶ್ನೆಗೆ ಉತ್ತರವನ್ನ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದನ್ನ ಹೊರತುಪಡಿಸಿ ಇನ್ನೂ 15 ಪ್ರಶ್ನೆಗಳನ್ನ ನಿಮಗೆ ಕೊಟ್ಟಿದ್ದೀನಿ. ಕರೆಂಟ್ ಅಫೇರ್ಸ್ ಅಲ್ಲಿ 20 ಪ್ರಶ್ನೆಗಳಿವೆ ಇಲ್ಲಿ. ಇದನ್ನ ಹೊರತುಪಡಿಸಿ ಇಲ್ಲಿರೋ ಪ್ರಶ್ನೆಗಳನ್ನ ಬಿಟ್ಟು 15 ಪ್ರಶ್ನೆಗಳಿರ್ತವೆ. ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಒಂದು ಲಿಂಕ್ ಇರುತ್ತೆ, ಕ್ಲಿಕ್ ಮಾಡಿ
15 ಪ್ರಶ್ನೆಗಳನ್ನು ನೀವು ಓದ್ಕೊಂಡು ಉತ್ತರವನ್ನ ಕೊನೆಯಲ್ಲಿ ಇರ್ತದೆ, ನೀವು ಮೊದಲು ಉತ್ತರಗಳನ್ನ ಕೊಟ್ಕೋಬಹುದು, ನೆಕ್ಸ್ಟ್ ಉತ್ತರಗಳನ್ನ ಕೊನೆಯಲ್ಲಿ ನೋಡ್ಕೋಬಹುದು. ಇದನ್ನು ಹೊರತುಪಡಿಸಿ ಇನ್ನೂ 10 ಪ್ರಶ್ನೆಗಳನ್ನ ನಮ್ಮ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕ್ವಿಜ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದನ್ನು ಅಟೆಂಡ್ ಮಾಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಸೆಕೆಂಡ್ ಲಿಂಕ್ ಅಲ್ಲಿ ನಿಮಗೆ ಅದು ಸಿಗುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ 10 ಪ್ರಶ್ನೆಗಳು ಕ್ವಿಜ್ ರೂಪದಲ್ಲಿ ಬರುತ್ತೆ. 5 ನಿಮಿಷ ಕಾಲಾವಕಾಶ ಇರುತ್ತೆ, 10 ಪ್ರಶ್ನೆಗಳು. ಸೊ ಅದು ಈ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳನ್ನ ಕವರ್ ಮಾಡಿರ್ತೀವಿ ಅದರಲ್ಲಿ. ಆ ಒಂದು ಕ್ವಿಜ್ ನೀವು ಅಟೆಂಡ್ ಮಾಡ್ಕೋಬಹುದು. ಎರಡರ ಲಿಂಕ್ ಕಾಮೆಂಟ್ ಸೆಕ್ಷನ್ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಸಿಗುತ್ತೆ. ಈ ಎಲ್ಲ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಡಿಯೋದ ಎಂಡ್ ಸ್ಕ್ರೀನ್ ಅಲ್ಲಿ ನಿಮಗೆ ಪ್ಲೇ ಲಿಸ್ಟ್ ಬರುತ್ತೆ, ಅದನ್ನ ನೋಡ್ಬೋದು. ಅಥವಾ ಬಲಭಾಗದಲ್ಲಿ ಐ ಬಟನ್ ಅಂತ ಕ್ಲಿಕ್ ಮಾಡಿ, ಅಲ್ಲೂ ಕೂಡ ನಿಮಗೆ ವಿಡಿಯೋ ಸಿಗುತ್ತೆ. ಸಿಗೋಣ ಮತ್ತೊಂದು ವಿಡಿಯೋ ಅಂತ. ಎಲ್ರಿಗೂ ಧನ್ಯವಾದಗಳು.